ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ. ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ಮೊಬೈಲ್ ಗುಂಗಿನಲ್ಲಿಯೇ ಹೆತ್ತ ಕರುಳನ್ನೇ ಮರೆತಳ ತಾಯಿ. ನಡು ರಾತ್ರಿಯಲ್ಲಿಯೂ ಕಾಫಿ ತೋಟದಲ್ಲಿಯೇ ಕಾಲ ಕಳೆದ 2 ವರ್ಷದ ಕಂದಮ್ಮ. ಮಗುವಿಗಾಗಿ ಹುಡುಕಾಟ ನಡೆಸಿದ ಅರಣ್ಯ ಸಿಬ್ಬಂದಿಗಳು ಹಾಗೂ ಗ್ರಾಮಸ್ಥರು. ಕಾಫಿ ತೋಟದಲ್ಲಿದ್ದ ಕಂದಮ್ಮನನ್ನ ಹುಡುಕಿಕೊಟ್ಟ ಶ್ವಾನ ಓರಿಯೋ. ಬೆಳ್ಳಂಬೆಳಗ್ಗೆ ಕಾಫಿ ತೋಟಕ್ಕೆ ತೆರಳಿದ ಶ್ವಾನ ಓರಿಯೋ. ಮಗುವಿನ ಸುಳಿವು ಕೊಟ್ಟ ಮಾಲೀಕರ ಅಚ್ಚುಮೆಚ್ಚಿನ ಶ್ವಾನ ಓರಿಯೋ ಬಿಶೆಟ್ಟಿಗೇರಿ ಬಳಿಯ ಕೊಂಗಣ ಗ್ರಾಮದಲ್ಲಿ ತಪ್ಪಿದ ಭಾರೀ ಅನಾಹುತ. ತನ್ನ ಮೊಬೈಲ್ ಕಿಲಿನಿಂದಾಗಿ ಹೆತ್ತ ಕರುಳನ್ನೇ ಮರೆತ ತಾಯಿ. ನಂತರ ಮಗುವಿಗಾಗಿ ಹುಡುಕಾಟ ನಡೆಸಿದ ಘಟನೆ ದಕ್ಷಿಣ ಕೊಡಗಿನ ಬಿಶೆಟ್ಟಿಗೇರಿ ಬಳಿಯ ಕೊಂಗಣ ಗ್ರಾಮದಲ್ಲಿ ನಡೆದಿದೆ. ಕಾಫಿ ತೋಟದ ಕೆಲಸದಲ್ಲಿದ್ದ ಕಾರ್ಮಿಕ ಕುಟುಂಬವೊಂದು ತನ್ನ 2 ವರ್ಷದ ಕಂದಮ್ಮಳನ್ನ ಕಾಫಿ ತೋಟದಲ್ಲಿ ಆಟವಾಡಲು ಬಿಟ್ಟು ತಮ್ಮ ಕಾಯಕದಲ್ಲಿ ಮಗ್ನರಾಗಿದ್ದರು. ಮಗುವಿನ ಮೇಲೆ ಗಮನವಿರಬೇಕಾದ ಕುಟುಂಬಕ್ಕೆ ಕೆಲಸದಲ್ಲಿಯೇ ಸಮಯ ಕಳೆದಿದ್ದು ಹರಿವಿಗೆ ಬಾರಲೇ ಇಲ್ಲ. ಸಂಜೆ ಆಗುತ್ತಿದ್ದಂತೆಯೇ ಥಟ್ಟನೆ ಮಗುವಿನ ನೆನಪಾಗಿ ನೋಡುವಷ್ಟರಲ್ಲಿ ಹೆತ್ತ ಕರುಳು ಅಲ್ಲಿ ಇರಲಿಲ್ಲ. ಸುತ್ತಲಿದ್ದ ಕಾರ್ಮಿಕರ ಸಹಾಯ ಪಡೆದು ಕಾಫಿ ತೋಟವಿಡೀ ಜಾಲಾಡಿದರೂ ಮಗುವಿನ ಅಳು ಆಗಲಿ ಕಿರುಚಾಟವಾಗಲಿ ಕೇಳಿ ಬರಲೇ ಇಲ್ಲ. ತೋಟದಿಂದ ಕಣ್ಣೀರಿಡುತ್ತಲೇ ಬಂದ ಹೆತ್ತ ಕರುಳು ಮಗು ಕಾಣೆಯಾದ ಬಗ್ಗೆ ಮನೆ ಮಾಲೀಕರಿಗೆ ಸುದ್ದಿ ಮುಟ್ಟಿಸಿದಳು. ಅಷ್ಟೊತ್ತಿಗಾಗಲೇ ಸೂರ್ಯನ ಬೆಳಕು ಕರಗಿ ಕತ್ತಲೆಯಾಗಿತ್ತು. ತೋಟದ ಮಾಲೀಕರಿಗೆ ತನ್ನ ಕಾರ್ಮಿಕಳ ಮಗು ತೋಟದಲ್ಲಿಯೇ ಕಾಣೆಯಾದ ಬಗ್ಗೆ ಮಾಹಿತಿ ಲಭ್ಯವಾಗುತ್ತಿದ್ದಂತೆಯೇ ಎಚ್ಚೆತ್ತುಕೊಂಡ ತೋಟದ ಮಾಲೀಕರು ಬಿಶೆಟ್ಟಿಗೇರಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಕೊಲ್ಲಿರ ಬೋಪಣ್ಣನವರಿಗೆ ನಡೆದ ಘಟನೆಯ ಬಗ್ಗೆ ವಿವರಿಸಿದರು. ಕೂಡಲೇ ಕಾರ್ಯಪ್ರವೃತ್ತರಾದ ಕೊಲ್ಲಿರ ಬೋಪಣ್ಣ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಸುದ್ದಿ ಮುಟ್ಟಿಸಿದರು. ವಿಷಯ ತಿಳಿಯುತ್ತಿದ್ದಂತೆಯೇ ಪೊನ್ನಂಪೇಟೆ RFO ಶಂಕರ್ ಹಾಗೂ ತಂಡ ಬಿಶೆಟ್ಟಿಗೇರಿಯತ್ತ ತೆರಳಿ ಕತ್ತಲಲ್ಲಿಯೇ ಕಾರ್ಯಾಚರಣೆ ಆರಂಭಿಸಿದರಾದರೂ ಮಗುವಿನ ಸುಳಿವು ಇಲ್ಲದೆ ರಾತ್ರಿಯ ಕಾರ್ಯಾಚರಣೆ ಅರ್ಧದಲ್ಲಿಯೇ ನಿಲ್ಲಿಸಿದರು. ಬೆಳ್ಳಂಬೆಳಗ್ಗೆ ಮತ್ತೆ ಕಾರ್ಯಾಚರಣೆ ಆರಂಭಿಸಿದ ಅರಣ್ಯ ಇಲಾಖೆಯ ಸಿಬ್ಬಂದಿಗಳು 4 ತಂಡಗಳಾಗಿ ಗ್ರಾಮಸ್ಥರ ಸಹಾಯದಿಂದ ಇಡೀ ಕಾಫಿ ತೋಟವನ್ನೇ ಸುತ್ತು ಹಾಕಿದರು. ಆದರೂ ಮಗುವಿನ ಸುಳಿವು ಮಾತ್ರ ಸಿಗಲೇ ಇಲ್ಲ. ಇತ್ತ ಮಗುವಿನ ಸುಳಿವು ಸಿಗುತ್ತಿಲ್ಲ ಎಂದು ತಿಳಿಯುತ್ತಿದ್ದಂತೆಯೇ ತಮ್ಮ ಮೆಚ್ಚಿನ ಶ್ವಾನ ತಂಡದೊಂದಿಗೆ ಗ್ರಾಮಸ್ಥರಾದ ಕಡೆಮಾಡ ಅನಿಲ್ ಕಾಳಪ್ಪ, ಕೊಲ್ಲಿರ ಬೋಪಣ್ಣ ಹಾಗೂ ಇತರೆ ಗ್ರಾಮಸ್ಥರು ಒಡಗೂಡಿ ಎತ್ತರದ ಪ್ರದೇಶದ ಕಾಫಿ ತೋಟಕ್ಕೆ ತಮ್ಮ ಶ್ವಾನದೊಂದಿಗೆ ತೆರಳಿದರು. ಸುಳಿವು ನೀಡಿದ ಶ್ವಾನ ಓರಿಯೋ ಬೆಟ್ಟದ ಮೇಲಿರುವ ಕಾಫಿ ತೋಟಕ್ಕೆ ತೆರಳಿದ ವೇಳೆ ಜೀಪಿನಲ್ಲಿದ್ದ ಶ್ವಾನ ಓರಿಯೋ ತನ್ನ ಮಾಲೀಕನ ಸೂಚನೆಯಂತೆ ಕಾಫಿ ತೋಟದಲ್ಲಿ ಮಗುವಿಗಾಗಿ ಹುಡುಕಾಟ ನಡೆಸಿತು. ತೋಟವಿಡೀ ಸುತ್ತಾಡುತ್ತಿದ್ದಂತೆಯೇ ಮಗುವಿನ ಇರುವಿಕೆಯನ್ನ ಪತ್ತೆ ಹಚ್ಚಿದ ಶ್ವಾನ ಜೋರಾಗಿ ಶಬ್ದ ಮಾಡುತ್ತಾ ತನ್ನ ಮಾಲೀಕರಿಗೆ ಸಂದೇಶ ರವಾನಿಸಿದೆ. ಶ್ವಾನ ಇರುವ ಸ್ಥಳವನ್ನ ಹುಡುಕುತ್ತಾ ತೆರಳುತ್ತಿದ್ದಂತೆಯೇ 2 ವರ್ಷದ ಕಂದಮ್ಮ ಕಾಫಿ ಗಿಡದ ಅಡಿಯಲ್ಲಿ ಕಂಡುಬರುತ್ತಿದ್ದಂತೆಯೇ ಗ್ರಾಮಸ್ಥರಿಗೆ ಹೋದ ಜೀವ ಮರಳಿ ಬಂದಂತಾಗಿದೆ. ತಾಯಿಯ ಮಡಿಲು ಸೇರಿದ ಕಂದಮ್ಮ ಸುನನ್ಯ ಗ್ರಾಮಸ್ಥರ ಹಾಗೂ ಅರಣ್ಯ ಅಧಿಕಾರಿಗಳ ಕಾರ್ಯಾಚರಣೆಯಲ್ಲಿ ಸಫಲತೆ ಕಾಣುತ್ತಿದ್ದಂತೆಯೇ ಕಾಫಿ ತೋಟದಲ್ಲಿ ಮಗುವನ್ನ ಗ್ರಾಮಕ್ಕೆ ಕರೆತಂದರು. ಅಮ್ಮನ ಆಗಮನವಾಗುತ್ತಿದ್ದಂತೆಯೇ ತೋಟದಲ್ಲಿಯೇ ರಾತ್ರಿ ಇಡೀ ಕಳೆದಿದ್ದ ಕಂದಮ್ಮ ನಗುತ್ತಾ ಅಮ್ಮನ ಬಿಸಿ ಅಪ್ಪುಗೆಯಲ್ಲಿ ಸೇರಿಕೊಂಡಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಕಳ್ಳಿಚಂಡ ನೋಬನ್ ಮಂದಪ್ಪ ಮಾಲೀಕತ್ವದ ಈಶ್ವರ್ ಮೆಡಿಕಲ್ಸ್, ಮುಖ್ಯ ರಸ್ತೆ, ಗೋಣಿಕೊಪ್ಪ. ನುರಿತ ತಜ್ಞ ವೈದ್ಯರು ಲಭ್ಯವಾಗಿರುತ್ತಾರೆ. ವೈದ್ಯರ ಭೇಟಿಗಾಗಿ ಸಂಪರ್ಕಿಸಿ. ಮೊಬೈಲ್ ಸಂಖ್ಯೆ 9019531182. ನಿನ್ನೆ ದಿವಸ ತೋಟಕ್ಕೆ ಹೋದ ಮಗು ಇವ್ರ ಜೊತೆ ತಂದೆ ತಾಯಿ ಜೊತೆ ತೋಟಕ್ಕೆ ಹೋದ ಮಗು ಎಲ್ಲೋ ತೋಟದೊಳಗಡೆ ಏನೋ ತಪ್ಪು. ನಾವು ಆದರೆ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಹುಲಿಗಳ ಓಡಾಟ ಇರೋದ್ರಿಂದ ನಾವು ಏನೋ ಬೇರೆ ರೂಟ್ ಇದರಲ್ಲಿ ನಾವು ಹೇಳ್ತಾ ಇದ್ವಿ. ಬಟ್ ನಿನ್ನೆಯಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಸುಮಾರು 25ರಿಂದ 30 ಜನ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಹಗಲು ರಾತ್ರಿಯಿಂದ ಹುಡುಕಿ ಇವತ್ತು ಅವ್ರನ್ನ ಕಾರ್ಯಾಚರಣೆ ಮಾಡಿ ಇವತ್ತು ಈಗ ಮಗು ಸಿಕ್ಕಿದೆ. ಅದು ಏನೂ ಆಗಲಿಲ್ಲ, ದೇವ್ರ ದಯದಿಂದ ತೋಟದಲ್ಲೇ ಇತ್ತು.
ಅದನ್ನು ಇವಾಗ ರಕ್ಷಣೆ ಮಾಡಿ ಇವಾಗ ಕರ್ಕೊಂಡು ಬಂದಿದ್ದಾರೆ. ನಾನು ಮೊದಲನೇದಾಗಿ ಇವರು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಏನೇ ಆದರೂ ಸಹ ಅವರು ಏನೋ ಹುಲಿ ದಾಳಿ ಮಾಡೋದು, ಕಾಡು ಪ್ರಾಣಿಗಳಿಂದ ದಾಳಿ ಆಗಿರೋದು ಅಂತೇಳಿ ನಿನ್ನೆಯಿಂದ ಅವರು ಗೊತ್ತಾಗಿ ನಾವು ಇನ್ಫಾರ್ಮೇಷನ್ ಮಾಡಿ ಕೇವಲ ಒಂದು 20 ನಿಮಿಷದಲ್ಲಿ ಬಂದವರು ಇಲ್ಲಿ ತಲುಪಿದ್ದಾರೆ. ನಾನು ಮೊದಲನೇದಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ ಸರ್. ಮತ್ತು ಈ ಥರ ಆಗಲಿಕ್ಕೆ ಮಕ್ಕಳನ್ನ ಸಹ ತೋಟಕ್ಕೆ ಕರ್ಕೊಂಡು ಹೋಗೋದು ಒಂದು ತಪ್ಪು ಅಭಿಪ್ರಾಯ ಅಂತ ನನ್ನ ಅನಿಸಿಕೆ. ಅವರು ಏನು ಮಕ್ಕಳಿದ್ರೆ ಅವರು ಲೈನಲ್ಲಿ ಬಿಟ್ಟು ಹೋಗಲಿ, ಲೈನ್ ಮನೆ ಇರ್ತದೆ ಅಲ್ಲಿ ಬಿಟ್ಟು ಹೋಗಲಿ, ತೋಟಕ್ಕೆ ಕರ್ಕೊಂಡು ಹೋಗೋದು ಒಳ್ಳೆ ಅಭಿಪ್ರಾಯ ಅಲ್ಲ ಇದು. ಯಾಕೆಂತಂದರೆ ಇವತ್ತು ಏನೋ ಆಗಿದ್ದರೆ ಇದು ಸಿಕ್ಕಿದ್ದಕ್ಕೆ ಪರವಾಗಿಲ್ಲ, ಸಿಕ್ಕದೋಗಿದ್ರೆ ಬೇರೆ ಥರ ಏನೋ ಇದಾಗ್ತಿತ್ತು. ಅದರಿಂದ ಆ ಥರ ಆಗೋದು ಬೇಡ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನನ್ನ ಗಮನಕ್ಕೆ 5 ಗಂಟೆಗೆ ಬಂದಿದೆ. ನಾನು 5:15 ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಹೇಳಿದಾಗೆ ಅವರು 5:15 ಬಂದು ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ದಾರೆ. ಈಗ ಬೆಳಿಗ್ಗೆ 6 ಗಂಟೆಯಿಂದಲೇ ಮತ್ತೆ ಸ್ಟಾರ್ಟ್ ಮಾಡಿ ಈಗಾಗಲೇ ಒಂದು ಹುಡುಕಿದ್ದಾರೆ. ರಾತ್ರಿ 8-9 ಗಂಟೆ ಹುಡುಕಿದ್ದಾರೆ. ಅಲ್ಲಿಂದ ಮತ್ತೆ ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದಾರೆ. ಇಲ್ಲಿ 6 ಗಂಟೆಯಿಂದಲೇ ಹುಡುಕಿದ್ದಾರೆ ಸರ್. ಯಾವ ಭಾಗದಲ್ಲಿ ಸರ್ ಈ ಘಟನೆ? ಇದು ಕೊಂಗಣ, ಬಿಶೆಟ್ಟಿಗಿರಿ ಪಂಚಾಯತಿ ಕೊಂಗಣ ಭಾಗದಲ್ಲಿ ನಡೆದಿದೆ. ಇಲ್ಲಿ DFO ಇರ್ಬೋದು, ಈಗ ACFO ಸಹ ಬರ್ತಾ ಇದ್ದಾರೆ. ಅವರು ತುಂಬ ಇಲ್ಲಿ ಅಧಿಕಾರಿಗಳು ತುಂಬ ಅವರು ಮುತುವರ್ಜಿ ವಹಿಸಿ ಹೌದು ಎಫರ್ಟ್ ಹಾಕಿದ್ದಾರೆ. ಮತ್ತು ಅವರು ಬೇರೆ ಬೇರೆ ಇದರಲ್ಲೇ ಅವರು ಇದು ಮಾಡಿ ಇದನ್ನು ಕಂಡಿದ್ದಕ್ಕೊಂದು ವ್ಯವಸ್ಥೆ ಆಗಿದೆ. ಬೆಳಿಗ್ಗೆ ಆಪರೇಷನ್ಗೆ ಸಾಕಾರ ಆಯಿತು ಸರ್. ನಾವು ಬೆಳಿಗ್ಗೆ 6 ಗಂಟೆಗೆ ಬಂದಿದ್ದೀವಿ. ಬಂದು ಇದು ನಮ್ಮ ಮನೆ ಹತ್ರನೂ ಟೈಗರು, ಆನೆ, ಯಾವುದು ಕಾಡು ಪ್ರಾಣಿಗಳು ಯಾವುದೇ ಬಂದರೂ ಸಮೇತ ಇದು ಬೊಗಳ್ತದೆ. ಅದಕ್ಕೆ ಭಾಳ ಸೆನ್ಸಿಟಿವ್ ನಾಯಿಗಳು ಇವರೆಲ್ಲ. ಮತ್ತು ಆ ಮಗು ಹೋಗಿದ್ದ ಜಾಗದಲ್ಲೇ ಈ ನಾಯಿಗಳು ಹೋಗ್ತಾ ಇತ್ತು. ಆದರೆ ಹಿಂದಟ್ಸ್ಕೊಂಡು ನಾವು ಹೋಗ್ತಾ ಇರುವಾಗ ಮಗು ನಮ್ಮ ತೋಟದಲ್ಲಿ ಇತ್ತು ಸರ್. ಅದರಿಂದ ಭಾಳ ಪ್ರಯೋಜನ ಆಯಿತು. ನಾಯಿಲ್ಲ ಅಂತ ಹೇಳಿದ್ರೆ ಹುಡುಕ್ಲಿಕ್ಕೆ ಭಾಳ ಕಷ್ಟ ಆಗ್ತಿತ್ತು. ನಿಮಗೆ ಸಹಾಯ ಆಯಿತು? ನಮಗೆ ಭಾಳ ಸಹಾಯ ಆಗಿದೆ ಸರ್. ಏನು ಹೆಸರು ಇಟ್ಟಿದ್ದೀರಿ ನಿಮ್ಮ? ಅದು ಓರಿಯೋ, ಇದು ಚುಕ್ಕಿ, ಅದು ಇದು ಎಂಥದ್ದು ಕರಿಯ, ಮತ್ತು ಲಾಲ, ಮತ್ತು ಓರಿಯೋ, ಇದು ಡ್ಯೂಕ್. ಇಲ್ಲ, 8 ನಾಯಿ ಇದೆ. ಇನ್ನೂ 2 ಅಲ್ಲಿ ಮನೆಯಲ್ಲಿದೆ. ಟೋಟಲ್ 8 ನಾಯಿ ಇದೆ. ಅಷ್ಟೊಂದು ಕರ್ಕೊಂಡು ಹೋಗಿದ್ದೀವಿ. 8 ನಾಯಿ ಇದೆ. ಯಾರು ಕೊಟ್ಟಿದ್ದು? ಅವ್ವ ಬುಧವಾರ ಅಲ್ಲ, ಚೆನ್ನಾಗಿದೆಯಾ? ಎಲ್ಲೋಗಿದ್ದೆ? ಎಲ್ಲಿ? ತೋಟಕ್ಕೆ ಹೋಗಿದ್ದ? ಯಾರ ಜೊತೆ ಹೋಗಿದ್ದು? ಅವ್ವ ಜೊತೆ. ಸ್ವಲ್ಪ ತಿನ್ನು. ಯಾಕೆ? ಅಮ್ಮನದು. ನೋಡ್ದ್ಯಾ ಪಾಪನ? ಬೇಡ ಸಿಕ್ತಲ್ಲ. ಎಲ್ಲ ಬಿಟ್ಟಿದ್ರು ಬಳ್ಳಿ, ಎಲ್ಲ ಬಂದಿ, ಎಲ್ಲ ಹೋಗಿದ ಕೂಸು, ಎಲ್ಲ ಹೋಗಿದ್ದೇನಿ, ಎಲ್ಲ ಹೋಗಿದ್ದ ಆಳು. ಅಲ್ಬೇಡ ಎಲ್ಲ ಇದೆ ಸಾಯಂಕಾಲ ಗಂಟಿ ಕಾಣೋದಿಲ್ವ? ಅಲ್ಲವ ಬೇಡ ಅಂತ
ಅವ್ವ ಎಲ್ಲಿ ಹೊತ್ತಲ್ಲಿ ಮಗ ಇಲ್ಲೇ ಇದ್ದಾನೆ. ನೀ ಅವ್ವ 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 ಎಲ್ಲಿ ಅವ್ವನ ಜೊತೆ ಕರ್ಕೊಂಡು ಹೋಗ್ತೀರಾ, ನೀವು ಕೆಲಸ ಮಾಡ್ತಾ ಕೂತ್ ಬಿಡ್ತೀರಾ. ಸೊ ಮಗು ಎಲ್ಲಾರು ಹೋದ್ರೆ ಆಮೇಲೆ ಎಲ್ಲರೂ ಬೊಬ್ಬೆ ಹೊಡಕ್ ಸ್ಟಾರ್ಟ್ ಮಾಡ್ತೀರಾ. ದಯವಿಟ್ಟು ಮಕ್ಕಳನ್ನ ಕಾಫಿ ತೋಟ ಕರ್ಕೊಂಡು ಹೋಗ್ಬಿಡಿ ಸರ್. ನಾವು ಒಂದ್ ಇಬ್ರು ಮನೆಯಲ್ಲಿ ಇರಿ, ಮನೆಯಲ್ಲಿ ಮಕ್ಕಳು ನೋಡ್ಕೊಂತ ಇರಿ ಆರಾಮಾಗಿ. ಯಾಕೆ ಸುಮ್ಮನೆ ಹೋಗ್ತೀರಾ? ಮೊಬೈಲ್ ಅಂತ ಯಾಕೆ ನಿಮಗೆ ಮಕ್ಕಳಕ್ಕಿಂತ ಮೊಬೈಲ್ ಜಾಸ್ತಿ ಆಯ್ತಾ ಎಲ್ರಿಗೂ? ನೋಡಿ, ನಿನ್ನೆ ಮಧ್ಯಾಹ್ನ ಊಟ ಮಾಡಿ ಹೋಗಿರೋ ಮಗು ಸರ್, ಇವಾಗ ಊಟ ಕೊಟ್ರೆ ತಿಂತಾ ಇಲ್ಲ. ಈ ಹೊಟ್ಟೆ ಹಸಿದ್ರೆ ತಿನ್ಬೇಕು ತಾನೆ, ಬರೀ ಅವ್ರು ಕಾಫಿ ಮಾತ್ರ ಕೇಳ್ತಾ ಇದ್ದಾರೆ. ಈಗ 1.5 ಕಿಲೋಮೀಟರ್ ಹೋಗಿ ನಡೆಯೋದು ಅಂತ ಹೇಳಿದ್ರೆ ದೊಡ್ಡ ಆಸೆ. ಆಗಲೂ ಪರವಾಗಿಲ್ಲ, ಅಂಗಡಿ ಹೋದ್ರು ಪರವಾಗಿಲ್ಲ, ಇದು ಯಾವುದೂ ಇಲ್ಲ, ಕಾಡು ಒಳಗನೆ ಹೋಗುಂಟು. ಅಲ್ಲೇ ಕಾಲು ಒಳಗಡೆ ಕೆಳಗಡೆ ಇದ್ಬಿಟ್ಟು ಹೋಗಿದೆ ಅಲ್ವಾ, ಅಲ್ಲಿ ಯಾರಿಗೂ ಸಿಕ್ಕಿದೆ ಲೆಕ್ಕೆ ಅಲ್ವಾ? ನೋಡಿ ಕಾಲು ಕೂಡ ಮಣ್ಣು ಕೂಡ ಆಗಿಲ್ಲ, ಕಾಲು ಅಷ್ಟೊಂದು ನಡ್ಕೊಂಡು ಕಾಫಿ ತೋಟದಲ್ಲಿ ಮಿಸ್ ಆಗಿದೆ ಅಂತ ಇಲ್ಲಿ ಬಂದು ನಾವು ಇಲ್ಲಿ ಕುಂತ್ಕೊಂಡು ಈ ಮಕ್ಕಳು ಸೇರಿ ಅಲ್ಲಿ ಹೋಗಿದ್ದೆ ಮಾಡಕ್ಕೆ. ಇಲ್ಲಿ ಹೋಗಿ ಅಲ್ಲಿಂದ ಓದ್ಲತ್ತ ಗೊತ್ತಿಲ್ಲ ನಮಗೆ. ಆಗ ನಾವು ಅಲ್ಲಿ ಕೆಲಸ ಹತ್ರ ಹೋಗಿ ತಿರ್ಗಾ ಬಂದು ವಾಪಸ್ಸು ತೀರಾ ಪೂರ್ತಿ ತೋಟ ಎಷ್ಟಿದೆ ತೀರಾ ಹುಡುಕಿರೋದೆ ಸಿಕ್ಕಲಿಲ್ಲ. ಹಿಂಗೆ ಕೆಳಗೆ ಇಳಿದು ಹೋಗ್ಬಿಟ್ಟಿರ್ಬೋದಲ್ಲ? ಇಲ್ಲ, ಹಿಂಗೆ ಪೂರ್ತಿ ಹಿಂಗೆ ಹುಡುಕಿ ಅದು ಹುಡುಕಿ ಇದರಿಂದ ಆಚೆ ತೋಟ ಅಲ್ಲಿ ಮೆಷಿನ್ ಹೊಡೆದಿದ್ದಾರೆ ಪೂರ್ತಿ ಬೈಲದು, ಅದು ಹುಡುಕಿ ಈಗ ಕೆಳಗಡೆಲ್ಲ ಪೂರ್ತಿ ಆ ಗದ್ದೆ ಆ ಕಾವು ಇದರಂಗೆ ಐತೆ ತೋಡು, ಅಲ್ಲೆಲ್ಲ ಪೂರ್ತಿ ಹಿಂಗೆ ಹುಡ್ಕೊಂಡು ಬಂದಿರೋದಂಗೆ. ನೋಡು ಎಷ್ಟು ಹುಡುಕಿದ್ದಾರೆ. ಮುಚ್ಚು ದಾಟಿರೋ ಯಾರು ಕರ್ಕೋಗಿದ್ರಿ ನಾ ಯಾರು ಕರ್ಕೊಂಡಿದ್ರು ಹೋಗ ಕರ್ಕೊಂಡು ಅಷ್ಟೇ ಇತ್ತು. ಮೊಬೈಲ್ ಯೂಟ್ಯೂಬ್ ನೋಡ್ತಿದ್ರೆ ಹಿಂಗ ನಿಮಗೆಲ್ಲ ಯಾಕೋ ಮಕ್ಕಳು ಬೇಕು ನಿಮಗೆ? ಮರ್ಯಾದೆಗೆ ಅಂತ ಸಣ್ಣ ಮಕ್ಕಳನ್ನ ಬಿಟ್ಟಿದ್ದೀರಲ್ಲ ನೀವೆಲ್ಲ, ಮನ್ಸರ ನೀವು ಇದ್ದವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಯಾರು ನಿದ್ರೆನೇ ಮಾಡಿಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ಮಗು ಸಿಕ್ಕಿದೆ ಅಂತ ಹೇಳಿ ಸ್ವೀಟ್ ತಂದು ಕೊಡ್ತಾ ಇದ್ದಾರೆ. ಅಲ್ಲಿ ಕೆಲಸ ಮಾಡಿ ಹೋಯ್ತಿಂತಲ್ಲ ಹಿಂಗೆ ಸುರೇಶನ ಬಟ್ಟೆಗಳು ಮೆಹಂದಿ ಇಟ್ಟು ಅದು ಮಜ್ಜನ್ ಪೂಜೆ ಅಲ್ಲಪ್ಪ, ಮಜ್ಜನ್ ಹೊಲ ಕಡೆ ಇಂತೆಲ್ಲ ನಿಂಗೆ ಎಷ್ಟರ ಮಾಡೋದು ಫೋಟೋ ಕರ್ಕೊಂಡು ಹೇಳೋದಲ್ಲ. ಅವ್ವ ಇಲ್ಲೇ ಇದ್ದ ಜೊತೆಲಿ ಅದೇಗೆ ಅವ್ವ ಕರೆದು ಹೋಗಿಬಿಟ್ಟ ನಿನ್ನೆ. ಈ ಹೋಗಿದೆ, ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ, ಎಲ್ಲಿ ಟೈರ್ಡ್ ಆಗಿದೆ ಅಲ್ಲಿ ಹೋಗಿ ಮಲ್ಕೊಂಡು. ಬೇರೆ ಮಕ್ಕಳು ಅಲ್ಲ ತರ ಸರ್, ನಾ ಇವಾಗಲೇ ನೋಡ್ತಾ ಇರೋದು ಧೈರ್ಯ ಫುಲ್ ಏನಿಲ್ಲ. ನೀವು ಕರೀತಿ ನಿಮ್ ಜೊತೆ ಬರ್ತಾರೆ, ಬರ್ತಾರೆ. ಹೇಳಿದ್ರು ಅದು ಅಳೋದೇ ಇಲ್ಲ ಅಂತ. ಅಳೋದೇ ನೋಡಿ ಒಂಥರ ಅಂತ ಒಂದು ಧೈರ್ಯ. ಅಳೋದಿದ್ರೆ ನಿಮಗೆ ಹೌದು ಅಲ್ಲಿ ಗಂಟ ಹೋಗಿ ಕಿರ್ಚ್ಕೊಂಡು ವಾಪಸ್ ಬರೋದು. ಕೇಳ್ತದೆ ಸರಿ, ಅಲ್ಲಿವರೆಗೆ ಹೋಗಿ ಯಾರನ್ನ ಕಾಣೋದಿಲ್ಲ ಅಂತ ಹೇಳಿ ಕಿರ್ಚ್ಕೊಂಡು ವಾಪಸ್ ತಂದೆ ತಾಯಿ ಹತ್ರ ಬರೋದು. ಇದಕ್ಕೆ ಹಿಂಗಾಗಿ ನಿಮ್ಗೆ ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರಿ? ನಿನ್ನೆ ಸಂಜೆ ಒಂದು 6 ಗಂಟೆ ಸಮಯಕ್ಕೆ ನಮಗೆ ಒಂದು ಮೆಸೇಜ್ ಬರುತ್ತೆ, ಕೊಂಗಣ್ಣ ಗ್ರಾಮದಲ್ಲಿ ಒಂದು ಮಗು ಕಾಣೆಯಾಗಿದೆ ಅಂತ. ಸರಿ, ನಮ್ಮ ಪನ್ನಪೇಟೆಯ ಪೂರ ಸಿಬ್ಬಂದಿಯವರು ಎಲ್ಲ ರಾತ್ರಿ ಬಂದು ಊರಿನ ಜನರವ್ರ ಜೊತೆ ಸೇರಿಕೊಂಡು ಇಡೀ
ಅಕ್ಕಪಕ್ಕದ ಎಲ್ಲ 1-2 ಕಿಲೋಮೀಟರ್ ಸರೌಂಡಿಂಗ್ಲೆಲ್ಲ ಹುಡುಕಿದ್ದೀವಿ. ರಾತ್ರಿ 9 ಗಂಟೆಗೆ ಹುಡುಕಿ ಸಿಕ್ಕಲಿಲ್ಲ. ಇನ್ನು ರಾತ್ರಿ ಅದರಿಂದ ಹೋಗಿದ್ವಿ. ಇವತ್ತು ಬೆಳಿಗ್ಗೆನೇ ಕಾರ್ಯಾಚರಣೆ ಪ್ರಾರಂಭ ಮಾಡಿದ್ದೀವಿ. ನಮ್ಮ ಎಲ್ಲ ಇಲಾಖಾ ಸಿಬ್ಬಂದಿಯವರು, ಊರಿನ ಜನರು ಎಲ್ಲ ಸೇರಿ ಈಗ ಪಾಪ 2 ವರ್ಷದ ಮಗು ಜೀವಂತವಾಗಿ ಸಿಕ್ಕಿದೆ. ದೊಡ್ಡ ರಿಸ್ಕ್ ತಪ್ಪಿತು. ಇದು ಸುಮ್ಮನೆ ಎಲ್ಲೆಲ್ಲಿಗೂ ಹೋಗ್ತಾ ಇತ್ತು. ಯಾರ ಮೇಲೆ ಬ್ಲೇಮ್ ಮಾಡ್ತಾಯಿದ್ರು ಅಂತ ಹೇಳೋಕ್ಕಾಗಲ್ಲ ಸಿಗದಿದ್ದರೆ. ಸದ್ಯಕ್ಕೆ ಎಲ್ಲರೂ ತಲೆನೋವು ಕಮ್ಮಿ ಆಗಿದೆ. ಊಟ ಮಾಡಿಬಿಟ್ಟು ನಾವು ಕುಂತಿದ್ದು. ಆಮೇಲೆ ಅವರು ಕಕ್ಕಸ್ ಮಾಡೋಕ್ಕಂತ ಹೋಗಿದ್ದು. ಆವಾಗ ಮಕ್ಕಳೆಲ್ಲ ಇದು ಚಿಕ್ಕ ಮಕ್ಕಳೆಲ್ಲ ಅಲ್ಲಿ ದೊಡ್ಡವರೆಲ್ಲ ಬಂದರು. ಇವಳೊಬ್ಬಳು ಮಾತ್ರ ಬಂದಿಲ್ಲ ಅಷ್ಟೇ ಗೊತ್ತಿರೋದು. ಆಮೇಲೆ ರಾತ್ರಿ ಎಲ್ಲ ಏನಾಯ್ತು? ರಾತ್ರಿ ಎಲ್ಲ ಏನು ಹುಡುಕಿ ನಾವು ಸಿಕ್ಕ ಕಾಣಲಿಲ್ಲ ಅಷ್ಟೇ. ಯಾರು ತಗೊಂಡು ಹೋಗ್ಬಿಟ್ಟು ಬಿಟ್ಟುಬಿಟ್ರದೇನೆ. ಯಾರು ಕರ್ಕೊಂಡು ಹೋಗಿ ಬೆಳಿಗ್ಗೆ ಈಗ ಎಲ್ಲ ಪೂರ್ತಿ ಹುಡ್ಕೋಕೆ ಶುರು ಆದಮೇಲೆ ಯಾರೋ ತಂದು ಬಿಟ್ಟುಬಿಟ್ರು ಅದೇನಂತ ಅನಿಸ್ತು. ನೀವು ತೋಟದೊಳಗೆ ಮಗುನ ಕರ್ಕೊಂಡು ಹೋಗೋದು ಸರಿನಾ? ತೋಟ ಒಳಗಡೆ ಕರ್ಕೊಂಡು ಹೋದ್ರು ಹಿಂಗೆ ಕೆಲಸ ಮಾಡ್ತಿದ್ದೀವಿ. ಚಿಕ್ಕ ಪಾಪುಂದೇನೆ ಬಂದು ಇಲ್ಲಿ ಕೆಲಸ ಮಾಡ್ತಾರ ನಾವು. ಇವಾಗ ಮಾತ್ರ 2 ವರ್ಷ ಆಗತ್ತೆ. ನಾವು ಅವಳು 2 ತಿಂಗಳು ಇರುವಾಗಲೇ ನಾನು ಇಲ್ಲಿ ಬಂದು ಕೆಲಸ ಮಾಡಿದ್ದೆ. ಇವರೆಲ್ಲರೂ ಇವರು ಇಲ್ಲಿದ್ದರಲ್ಲ ಅವರೆಲ್ಲರೂ ಆಟ ಆಡ್ತಾಯಿದ್ರು. ಆಮೇಲೆ ಇನ್ನು ಅವರೆಲ್ಲ ಬಂದರು, ಇವಳು ಒಬ್ಳು ಬಂದಿಲ್ಲ ಅಷ್ಟೇ. ಫಾರೆಸ್ಟರ್ ಎಲ್ಲ ಹುಡುಕಿ ಕೊಟ್ಟಿದ್ದಕ್ಕೆ ಏನು ಹೇಳ್ತೀರಿ? ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಇಲ್ಲಿ ಬೋಪಣ್ಣವರಿದ್ದಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಭಾರಿ ಎಫರ್ಟ್ ಹಾಕಿದ್ರು. ಏನು ಅನಿಸ್ತಾರೆ? ಎಲ್ರಿಗೂ ಧನ್ಯವಾದ ಹೇಳ್ತೀನಿ. ಎಲ್ಲರೂ ಹುಡುಕಿ ಕೊಟ್ಟಿದ್ದಕ್ಕೆ ಏನು ಹೇಳ. ಯಾರ ತಾಯಿ ಗೊತ್ತಿಲ್ಲ. ಯಾರು ಮಾತಾಡ್ತಾ ಇದ್ದು ಮಗು ಮಾತಾಡಲ್ಲ. ಎಲ್ಲೋಗಿದೆ ಮನೇನು? ಎಲ್ಲೋಗಿದ್ದವ? ಅಲ್ಲಿ ಹೋಗಿದ್ದ? ಏನ್ ತಿಂದ? ಟಿಫನ್ ಮಾಡಿದ? ಏನ್ ತಿಂದೆ? ಏನ್ ತಿಂದೆ? ಕೂತು ತಿಂದೆ? ಏನ್ ತಿಂದೆ? ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ, ಇದು ಕೊಡಗಿನ ನಂಬರ್ 1 ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಜಗದೀಶ್, ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.